ನೋಡಿ, ರೈಲ್ವೆ ಇಲಾಖೆ ಭಾರತ ಸರ್ಕಾರದ ಬಹುದೊಡ್ಡ ಉದ್ಯಮ. ಭಾರತ ಸರ್ಕಾರದ ಬಹುದೊಡ್ಡ ಉದ್ಯಮ ಆಗಿರುವಂಥ ರೈಲ್ವೆ ಇಲಾಖೆಯಲ್ಲಿ ಕನ್ನಡ, ಕನ್ನಡಿಗ ಅನ್ನುವ ವಿಚಾರ ಬಂದಾಗ ನಮ್ಮ ಭಾಷೆಯ ಮೇಲೆ, ನಮ್ಮ ಜನರ ಮೇಲೆ ರೈಲ್ವೆ ಇಲಾಖೆಯ ಬಲವಂತ ಒತ್ತಡ ಎಂಥದ್ದು ಅನ್ನೋದಾದರೆ ಅದು ಹಿಂದಿಯಲ್ಲಿ ಪ್ರಶ್ನಾ ಪತ್ರಿಕೆಯನ್ನು ಕೊಡುವಂಥದ್ದು ಅಥವಾ ಇಂಗ್ಲಿಷ್ನಲ್ಲಿ ಪ್ರಶ್ನಾ ಪತ್ರಿಕೆಯನ್ನು ಕೊಡುವಂಥದ್ದು. ನಾವು ಭಾರಿ ವರ್ಷಗಳಿಂದ ರೈಲ್ವೆ ಇಲಾಖೆಯನ್ನು ಎಚ್ಚರಿಸ್ತಾ ಬರ್ತಾ ಇದ್ದೀವಿ. ಕರ್ನಾಟಕದ ರೈಲ್ವೆ ಇಲಾಖೆಯಲ್ಲಿ ಉದ್ಯೋಗಿಗಳಿಗೆ ನೀವು ಪರೀಕ್ಷೆ ಕರೆದಾಗ ಕನ್ನಡದಲ್ಲೂ ಪರೀಕ್ಷೆಯನ್ನು ಬರೆಯಲಿಕ್ಕೆ ಕನ್ನಡದ ಪ್ರಶ್ನಾ ಪತ್ರಿಕೆಯನ್ನು ಕೊಡಬೇಕು ಅನ್ನೋದು ನಮ್ಮ ಆಗ್ರಹವನ್ನು ರೈಲ್ವೆಯ ಇಲಾಖೆಗೆ ಮತ್ತು ಕೇಂದ್ರ ಸರ್ಕಾರಕ್ಕೆ ನಿರಂತರವಾಗಿ ತಲುಪಿಸುವಂಥ ಕೆಲಸವನ್ನು ಹೋರಾಟದ ಮುಖಾಂತರ ಮಾಡಿಕೊಂಡು ಬಂದಿದ್ದೀವಿ. ರೈಲ್ವೆ ಇಲಾಖೆ ಬರೀ ಹಿಂದಿ ಭಾಷೆಗೆ ಮಹತ್ವ ಕೊಡೋದಾದರೆ, ಉತ್ತರದ ಭಾರತದ ಹಿಂದಿ ರಾಜ್ಯದ ಜನರಿಗೆ ಅನುಕೂಲ ಆಗಲಿ ಎನ್ನುವ ಹುನ್ನಾರ ಮಾಡೋದಾದರೆ, ಹಾಗಾದರೆ ಭಾರತದ ಭೂಪಟದಲ್ಲಿ ಕರ್ನಾಟಕ ರಾಜ್ಯ ಅಥವಾ ತಮಿಳುನಾಡು ಅಥವಾ ಕೇರಳ ಅಥವಾ ತೆಲುಗು, ಆಂಧ್ರ ಪ್ರದೇಶ ಮತ್ತು ತೆಲಂಗಾಣ ಈ ರಾಜ್ಯಗಳು ಇದಾವ ಅನ್ನುವ ಪ್ರಶ್ನೆ ಇವತ್ತು ದಕ್ಷಿಣ ಭಾರತದ ಜನರನ್ನ ಕಾಡ್ತಿರೋದು. ಅದರಲ್ಲೂ ವಿಶೇಷವಾಗಿ ಕನ್ನಡಿಗರು ನಾವು ಆಗಿಂದಾಗ ಎಚ್ಚೆತ್ತುಕೊಂಡು ರೈಲ್ವೆಯಲ್ಲಿ ಆಗುವ ಅನ್ಯಾಯವನ್ನು ಸರಿಪಡಿಸಿ ಅಂತ ಹೇಳಿ ನಾವು ಕೇಂದ್ರ ಸರ್ಕಾರದ ಮುಂದೆ ಅನೇಕ ಬಾರಿ ಪ್ರತಿಭಟನೆ ಮಾಡಿದು, ಮನವಿಯನ್ನು ಕೊಟ್ಟು ನಮ್ಮ ಹಕ್ಕುಗಳಿಗಾಗಿ ಕೇಂದ್ರದ ಮುಂದೆ ನಾವು ನಮ್ಮ ಹಕ್ಕಿಗಾಗಿ ಹೋರಾಟ ಮಾಡಿಕೊಂಡೇ ಬಂದಿದ್ದೀವಿ. ಆದರೂ ಸಹ ಇವತ್ತವರೆಗೂ ರೈಲ್ವೆ ಇಲಾಖೆ ಕನ್ನಡದ ಮಕ್ಕಳಿಗೆ ಉದ್ಯೋಗದ ವಂಚನೆ ಮಾಡಲಿಕ್ಕೋಸ್ಕರ ಪದೇ ಪದೇ ಕನ್ನಡವಿಲ್ಲದ ಪ್ರಶ್ನಾ ಪತ್ರಿಕೆಯನ್ನು ಕೊಟ್ಟುಕೊಂಡು ಹಿಂದಿ, ಇಂಗ್ಲಿಷ್ನಲ್ಲಿ ಪ್ರಶ್ನಾ ಪತ್ರಿಕೆ ಕೊಟ್ಟು ಕನ್ನಡಿಗರನ್ನ ರೈಲ್ವೆ ಇಲಾಖೆಯ ಉದ್ಯೋಗದಿಂದ ವಂಚಿಸುವಂಥ ಕೆಲಸವನ್ನ, ಕುತಂತ್ರವನ್ನ ಮಾಡಿಕೊಂಡು ಬಂದಿದೆ. ನಾವು ಭಾರತ ಒಕ್ಕೂಟಕ್ಕೆ ಸೇರಿದ್ದು ನಮ್ಮ ಭಾಷೆ, ನಮ್ಮ ಸಂಸ್ಕೃತಿ, ನಮ್ಮ ಆಚಾರ ವಿಚಾರಗಳನ್ನ ಭಾರಿ ಗೌರವದಿಂದ ನಡೆಸ್ಕೋತಾರೆ ಅನ್ನೋ ಕಾರಣಕ್ಕೋಸ್ಕರ ಭಾರತದ ಒಕ್ಕೂಟಕ್ಕೆ ಕನ್ನಡಿಗರು ಸೇರಿದಂಥದ್ದು. ಅಂತ ಕನ್ನಡಿಗರ ಮೇಲೆ ಬಲವಂತವಾಗಿ ಹಿಂದಿ ಏರಿಕೆ, ದಬ್ಬಳಿಕೆ ನಡೆಯುತ್ತೆ ರೈಲ್ವೆಯಲ್ಲಿ. ಬೇರೆ ಇಲಾಖೆಯ ರಾಜ್ಯ ಕರ್ನಾಟಕದವರು ಇವರೆಲ್ಲರೂ ಇದ್ರೂ ಸಹ ಇತ್ತೀಚಿನ ಎಲ್ಲ ರೈಲ್ವೆಯ ಪರೀಕ್ಷೆಗಳಲ್ಲಿ ಕನ್ನಡವಿಲ್ಲದ ಪ್ರಶ್ನಾ ಪತ್ರಿಕೆ ಕೊಟ್ಟು ಕನ್ನಡದ ಮಕ್ಕಳಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ. ಇದನ್ನು ನಾನು ಅನೇಕ ಬಾರಿ ರೈಲ್ವೆಯ ಅಧಿಕಾರಿಗಳನ್ನು ಭೇಟಿ ಮಾಡಿದೆ, ರೈಲ್ವೆಯ ಸ್ಟೇಟ್ ಸಚಿವರಾಗಿರುವಂಥ ಸೋಮಣ್ಣವ್ರನ್ನ ಭೇಟಿ ಮಾಡಿದೆ, ನಮ್ಮ ರಾಜ್ಯದ ಎಲ್ಲ ಸಂಸದರಿಗೆ ಪತ್ರ ಬರೆದೆ, ದೂರವಾಣಿ ಮುಖಾಂತರ ಅವರಿಗೆ ಮನವರಿಕೆ ಮಾಡಿಕೊಟ್ಟೆ. ಆದರೂ ಸಹ ಇವರ್ಯಾರು ಒಮ್ಮತದಿಂದ, ಒಗ್ಗಟ್ಟಿನಿಂದ ಕೇಂದ್ರದ ರೈಲ್ವೆ ಸಚಿವರನ್ನಾಗಲಿ ಸರ್ಕಾರವನ್ನು ಪ್ರಶ್ನಿಸುವ, ನಮ್ಮ ಹಕ್ಕನ್ನು ಕೇಳುವ ಕೆಲಸಕ್ಕೆ ನಮ್ಮ ರಾಜ್ಯದ ರಾಜಕಾರಣಿಗಳು ಯಾರು ಒಗ್ಗೂಡ್ಲಿಲ್ಲ. ಈ ನಾಡಿನ ಮಕ್ಕಳ ಬದುಕಿನ ಹಕ್ಕಿಗೆ ಏನು ಹೋರಾಟ ನಡೀತಾ ಇದೆ ಅದಕ್ಕೆ ಸ್ಪಂದಿಸಲಿಲ್ಲ. ಅದಕ್ಕೋಸ್ಕರ ಕರವೇ ನಾವೊಂದು ದೊಡ್ಡ ತೀರ್ಮಾನಕ್ಕೆ ಬಂದಿದ್ದೀವಿ. ನಾಳೆ ಶನಿವಾರ, ಮುಂದಿನ ಶನಿವಾರ ನಾವು ನಮ್ಮ ಎಲ್ಲ ಜಿಲ್ಲಾ ಅಧ್ಯಕ್ಷರುಗಳನ್ನ ಬೆಂಗಳೂರಿಗೆ ಬರಮಾಡಿಕೊಂಡು ಒಂದು ದಿನ ಇಡೀ ಕರ್ನಾಟಕದ ರೈಲ್ವೆ ವ್ಯವಸ್ಥೆ ಬಂದ್ ಮಾಡಿಸಬೇಕು ಅನ್ನೋ ತೀರ್ಮಾನಕ್ಕೆ ನಾವು ಕರ್ನಾಟಕ ರಕ್ಷಣಾ ವೇದಿಕೆ ಬಂದಿದೆ. ಶನಿವಾರ ದಿನಾಂಕವನ್ನ ನಾವು ನಿಗದಿ ಮಾಡ್ತೀವಿ. ಅವತ್ತು ನಿಗದಿಯಾದಂಥ ದಿನಾಂಕದಲ್ಲಿ ಇಡೀ ಕರ್ನಾಟಕದಿಂದ ಹೋಗುವಂಥ ರೈಲುಗಳಾಗಲಿ,
ಕರ್ನಾಟಕದ ಒಳಗಡೆ ಬರುವಂತ ರೈಲುಗಳಾಗ್ಲಿ ಮತ್ತೆ ರೈಲ್ವೆ ಕಚೇರಿಗಳಾಗ್ಲಿ ಯಾವೂ ಸಹ ಕೆಲಸ ಮಾಡದಂತೆ ಬಂದ್ ಮಾಡಬೇಕು ಅನ್ನೋದು ತೀರ್ಮಾನವನ್ನ ಕರ್ನಾಟಕ ರಕ್ಷಣಾ ವೇದಿಕೆ ಮಾಡಿದೆ. ಈ ವ್ಯವಸ್ಥೆ ಹೀಗೆ ಮುಂದುವರೆದ್ರೆ ಕರ್ನಾಟಕದ ಜನ ದಂಗೆ ಹೇಳ್ತಾರೆ, ನಿಮ್ಮ ರೈಲ್ವೆಯ ಕಚೇರಿಗಳು ಧ್ವಂಸ ಆಗ್ತವೆ, ನಿಮ್ಮ ರೈಲುಗಳಿಗೆ ಬೆಂಕಿ ಬೀಳುತ್ತೆ. ಇದು ಆಗಬೇಕು ಅಂತ ಏನಾದ್ರೂ ಕೇಂದ್ರ ಕನಸು ಕಾಣ್ತಾ ಇದ್ರೆ ನಾವೇನು ಮಾಡಕ್ ಆಗುದಿಲ್ಲ. ನಮ್ಮ ಹಕ್ಕಿಗಾಗಿ ನಾವು ಏನ್ ಬೇಕಾದ್ರೂ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಮ್ಮ ಹಕ್ಕು ಕೇಳುವಂತ ಅನೇಕ ಹಂತಗಳಲ್ಲಿ ನಮ್ಮ ಚಳವಳಿಯನ್ನ ನಾವು ತಗೊಂಡು ಹೋಗ್ತೀವಿ. ಇಲ್ಲಿವರೆಗೂ ಭಾರಿ ಶಾಂತ ರೀತಿಯಿಂದ ರೈಲ್ವೆ ಅಧಿಕಾರಿಗಳ ಮುಂದೆ, ರೈಲ್ವೆ ಸಚಿವರ ಮುಂದೆ, ಕೇಂದ್ರ ಸರ್ಕಾರದ ಮುಂದೆ ನಮ್ಮ ಮನವಿಯನ್ನ ಸಲ್ಲಿಸಿದ್ದಾಯ್ತು. ನಮ್ಮ ಮನವಿಗೆ ಮಾನ್ಯತೆ ಸಿಗದೆ ಹೋದ್ರೆ ನಮ್ಮ ಚಳವಳಿಯ ರೂಪರೇಷೆಗಳು ಇದಾಗಿರುತ್ತೆ. ಅದಕ್ಕಾಗಿ ಕೇಂದ್ರ ಸರ್ಕಾರ ತಕ್ಷಣ ಎಚ್ಚೆತ್ತುಕೊಂಡು ತೀರ್ಮಾನಕ್ಕೆ ಬರಬೇಕು. ಶನಿವಾರದೊಳಗಡೆ ಏನಾದ್ರೂ ನೀವು ತೀರ್ಮಾನ ತಗೊಳ್ಳದೆ ಹೋದ್ರೆ ಶನಿವಾರ ದಿನಾಂಕ ನಿಗದಿ ಮಾಡ್ತೀವಿ. ಇಡೀ ಕರ್ನಾಟಕ ರಾಜ್ಯದಲ್ಲಿ ಇಡೀ ರೈಲ್ವೆ ವ್ಯವಸ್ಥೆಯನ್ನ ಸಂಪೂರ್ಣವಾಗಿ ಬಂದ್ ಮಾಡಿಸುವಂತ ಕೆಲಸವನ್ನ ಕರ್ನಾಟಕ ರಕ್ಷಣಾ ವೇದಿಕೆಯ ಸಾವಿರಾರು ಕಾರ್ಯಕರ್ತರು ಅವತ್ತು ಬೀದಿಗಿಳಿತಾರೆ. ಏನಾದ್ರೂ ಆಗಬಹುದು. ನಿಮ್ಮ ಇಲಾಖೆಗಳ ಕಚೇರಿಗಳಾಗ್ಲಿ, ಓಡಾಡುವ ರೈಲುಗಳಾಗ್ಲಿ, ಏನ್ ಬೇಕಾದ್ರೂ ಆಗ್ಬಹುದು. ಆ ಚಳವಳಿಯನ್ನ ನಾವು ಯಾವುದೇ ಕಾರಣಕ್ಕೂ ನಿಲ್ಲಿಸ್ಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದ್ರೆ ಹೌದು, ಪ್ರಶ್ನಾ ಪತ್ರಿಕೆ ಕನ್ನಡದಲ್ಲಿ ಕಡ್ಡಾಯವಾಗಿ ಕೊಡುವಂತದ್ದಾಗಬೇಕು. ಕನ್ನಡದಲ್ಲಿ ಪ್ರಶ್ನಾ ಪತ್ರಿಕೆ ಕೊಡೋದ್ರಿಂದ ಕನ್ನಡದ ಮಕ್ಕಳು ಬಹುತೇಕರು ಉದ್ಯೋಗದಿಂದ ವಂಚಿತರಾಗೋದು ನಿಲ್ಲುತ್ತೆ. ಇಲ್ಲ ಅಂದ್ರೆ ಹಿಂದಿ ಭಾರತ ಮಾಡ್ತೀವಿ, ಹಿಂದಿಯೇ ಭಾರತದ ರಾಷ್ಟ್ರ ಭಾಷೆ ಅಂತ ಹೇಳ್ತಾ ಸುಳ್ಳು ಪಳ್ಳು ಮಾತುಗಳು ಹೇಳಿಕೊಂಡು ಇಡೀ ಭಾರತದ ಒಕ್ಕೂಟವನ್ನು ಹಾನಿ ಮಾಡೋದಾದ್ರೆ ಕೇಂದ್ರ ಸರ್ಕಾರ ಹಿಂದಿ ಇಂಗ್ಲಿಷ್ ಪ್ರಶ್ನೆ ಪತ್ರಿಕೆ ಕೊಟ್ಟು ನಮ್ಮನ್ನು ಕೆಣಕಿರೆ ಅದಕ್ಕೆ ಉತ್ತರ ಕರ್ನಾಟಕದ ಜನ ಕನ್ನಡಿಗರು ನಾವು ಕೊಡ್ತೀವಿ. ಆ ಕೊಡಕ್ಕೆ ಸಜ್ಜಾಗಿದ್ದೀವಿ. ಅದಕ್ಕೋಸ್ಕರ ಹೇಳ್ತಾ ಇದೀವಿ, ಅದು ಆಗೋದು ಬೇಡ ಅಂದ್ರೆ ಈ ಶನಿವಾರದೊಳಗಡೆ ರೈಲ್ವೆ ಇಲಾಖೆ ಎಚ್ಚೆತ್ತುಕೊಂಡು ಒಂದು ದೊಡ್ಡ ಆದೇಶ ಹೊರಬಿಡಬೇಕು. ಇನ್ಮೇಲೆ ರೈಲ್ವೆ ಎಲ್ಲ ಪರೀಕ್ಷೆಗಳಲ್ಲಿ ಕಡ್ಡಾಯವಾಗಿ ಕನ್ನಡ ಪ್ರಶ್ನಾ ಪತ್ರಿಕೆ ಇರಬೇಕು. ರಾಜಧಾರಿ ಟಿವಿ, ಅಡೆತಡೆ ಇಲ್ಲದ ಪ್ರಜಾದಾರಿ.